Hello everyone, myself Manu RV, Assistant Professor, Department of Commerce. ಇವತ್ತು ಯೂನಿವರ್ಸಿಟಿ ಆಫ್ ಮೈಸೂರಿನ BCom ಥರ್ಡ್ ಸೆಮಿಸ್ಟರ್ ಸಿಲೆಬಸ್ಸಲ್ಲಿ ಒಂದು ಸಬ್ಜೆಕ್ಟ್ ಬರುತ್ತೆ, ಅದು ಕಾರ್ಪೊರೇಟ್ ಅಕೌಂಟಿಂಗ್. ಅದರಲ್ಲಿ ಥರ್ಡ್ ಚಾಪ್ಟರ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಥರ್ಡ್ ಚಾಪ್ಟರ್ ನೇಮು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ. ಈ ಚಾಪ್ಟರ್ನ ಕಲಿಯೋದ್ರಿಂದ ಲರ್ನಿಂಗ್ ಆಬ್ಜೆಕ್ಟಿವ್ ಏನಂತಂದರೆ, ನೀವು ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ತೀರಾ, ಅದರಲ್ಲಿ ಯಾವ್ಯಾವ ಥರ ಟೈಪ್ಸ್ ಇದೆ ಅಂತ ತಿಳ್ಕೊಳ್ತೀರಾ, ಯಾವ್ಯಾವ ಸರ್ಕಮ್ಸ್ಟ್ಯಾನ್ಸಸ್ಸಲ್ಲಿ ನೀವು ಪ್ರಿಫರೆನ್ಸ್ ಶೇರ್ಸ್ನ ರಿಡೀಮ್ ಮಾಡ್ತೀರಾ, ಅದಕ್ಕೆ ಯಾವ ಥರ ನಿಮ್ಮ ಬುಕ್ಸಲ್ಲಿ ರೆಕಾರ್ಡ್ ಮಾಡ್ತೀರಾ ಅನ್ನೋದನ್ನು ನೀವು ಇಲ್ಲಿ ನೋಡಬಹುದು. ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಸೆಷನ್, ಈ ಸೆಷನ್ನ ಪೂರ ನೀವು ಮುಗಿದ ಮೇಲೆ ನೀವು ಏನೇನು ಕಲ್ತಿರ್ತೀರಾ ಅಂತಂದರೆ, ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಏನು ಅಂತ ಕಲ್ತಿರ್ತೀರಾ, ಆ ಪ್ರಿಫರೆನ್ಸ್ ಶೇರ್ಸಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ ಕಲ್ತಿರ್ತೀರಾ, ಫೀಚರ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಏನು ಅಂತ ತಿಳ್ಕೊಳ್ತೀರಾ, ಜೊತೆಗೆ ಕಂಡೀಷನ್ ಆಫ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮತ್ತು ಜರ್ನಲ್ ಎಂಟ್ರೀಸ್ನ ಯಾವ ಥರ ಪಾಸ್ ಮಾಡಬೇಕು ಅಂತ ತಿಳ್ಕೊಳ್ತೀರಾ. ಇಂಟ್ರೊಡಕ್ಷನ್. ಫಸ್ಟು ನೀವು ರಿಡಂಪ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ರಿಡಂಪ್ಷನ್ ಅಂತಂದರೆ ಇಟ್ ಈಸ್ ಅ ರೀಪೇಮೆಂಟ್ ಆಫ್ ಅನ್ ಆಬ್ಲಿಗೇಷನ್ ಅಂತ ಹೇಳ್ತೀವಿ. ಏನಂತಂದರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹತ್ರ ಏನು ದುಡ್ಡು ಕಲೆಕ್ಟ್ ಮಾಡಿರ್ತೀವಿ, ಆ ಅಮೌಂಟನ್ನ ಅವರಿಗೆ ವಾಪಸ್ ಯಾವಾಗ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಆ ವರ್ಡಿನ ಮೀನಿಂಗೇ ರಿಡಂಪ್ಷನ್ ಅಂತ. ಸೊ ಇಲ್ಲಿ ಕಂಪನೀಸ್ ಆ್ಯಕ್ಟ್ 2013 ನಿಮಗೆ ಗೊತ್ತಿರೋ ಹಾಗೆಯೇ ಯಾವುದೇ ಒಂದು ಕಂಪನಿ ರಿಜಿಸ್ಟರ್ ಆಗೋದ್ರಿಂದ ಹಿಡಿದು ಕಂಪನಿನ ಕ್ಲೋಸ್ ಮಾಡೋವರೆಗೂ ಹೇಗೆ ಕಂಪನಿ ನಡೆಸಬೇಕು ಅನ್ನೋದನ್ನು ಕಂಪನೀಸ್ ಆ್ಯಕ್ಟ್ 2013 ಮೆನ್ಷನ್ ಆಗಿದೆ. ಸೊ ಈ ಕಂಪನೀಸ್ ಆ್ಯಕ್ಟ್ 2013 ಸೆಕ್ಷನ್ 55 ಏನು ಹೇಳುತ್ತೆ ಅಂದರೆ, ಸೆಕ್ಷನ್ 55 ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ನ ಮಾರ್ಕೆಟಲ್ಲಿ ಇಶ್ಯೂ ಮಾಡಬಾರ್ದು ಅಂತ ರಿಸ್ಟ್ರಿಕ್ಟ್ ಮಾಡುತ್ತೆ. ಅದರ ಅರ್ಥ ಏನು ಅಂತಂದರೆ, ಯಾವುದೇ ಒಂದು ಕಂಪನಿ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸೇ ಕೊಡಬೇಕು. ಸೊ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕೊಡೋಂಗಿಲ್ಲ. ಅದರ ಅರ್ಥ ಏನು ಅಂತಂದರೆ, ಯಾವುದೇ ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟರು ಅದು 5 years 10 years 15 years ಒಳಗಡೆ ವಾಪಸ್ ಅವ್ರಿಗೆ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ದುಡ್ಡನ್ನು ವಾಪಸ್ ಕೊಡಬೇಕು. ಈಕ್ವಿಟಿ ಶೇರ್ ಹೋಲ್ಡರ್ಸು ಯಾವ ಥರ ದುಡ್ಡನ್ನು ಲಾಂಗ್ ಡ್ಯೂರೇಷನ್ಗೆ ಇಟ್ಕೊಳ್ತಾರೋ ಕಂಪನಿ ಮುಚ್ಚೋವರೆಗೂ, ಆ ಥರ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಆಪ್ಷನ್ ಇಲ್ಲ. ಇದು ನಮ್ಮ ಕಂಟ್ರಿಯಲ್ಲಿರೋ ಪ್ರಾವಿಷನ್ನು ಕಂಪನೀಸ್ ಆ್ಯಕ್ಟ್ 2013. ಸೊ ಈ ಕಂಡೀಷನ್ನ ಅವ್ರು ಹಾಕಿರೋದ್ರಿಂದ, ಅಂದರೆ ನೀವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ದುಡ್ಡು ವಾಪಸ್ ಇಷ್ಟೇ ಟೈಮ್ ಒಳಗಡೆ ಕೊಡಬೇಕು ಅಂತ ಹೇಳಿದಾಗ ನಿಮಗೇನಾಗುತ್ತೆ, ಯಾವಾಗ ಕೊಡಬೇಕು ಅನ್ನೋದು ಬರುತ್ತೆ ಕ್ವಶನು. ನೆಕ್ಸ್ಟು, ಆ ಕೊಡಬೇಕು ಅಂದರೆ ಯಾವ ದುಡ್ಡಲ್ಲಿ ಕೊಡಬೇಕು, ಅದನ್ನು ಯಾವ ಥರ ರೆಕಾರ್ಡ್ ಮಾಡಬೇಕು, ಇದೆಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರನೇ ನಿಮಗೆ ಈ ಚಾಪ್ಟರಲ್ಲಿ ಈ ಎಲ್ಲ ಇನ್ಫಾರ್ಮೇಷನು ಕವರ್ ಆಗೋ ರೀತಿ ನಿಮಗೆ ಸಿಲೆಬಸ್ನ ಡಿಸೈನ್ ಮಾಡಿದ್ದಾರೆ. ನೆಕ್ಸ್ಟ್, ಮೀನಿಂಗ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಪ್ರಿಫರೆನ್ಸ್ ಶೇರ್ ಇಸ್ ಅ ಕ್ಯಾಪಿಟಲ್ ಆಫ್ ದ ಕಂಪನಿ. ಸೊ ಫಸ್ಟ್ ಆಸ್ಪೆಕ್ಟು, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನು ಪವರ್ಸ್ ಇದೆ, ಸೇಮ್ ಅದೇ ಥರನೇ ಇವ್ರದ್ದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು ಅವ್ರಿಗೂ ಪವರ್ಸ್ ಇದೆ, ಅವರು ಕ್ಯಾಪಿಟಲ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಬೋತ್ ಆರ್ ಕ್ಯಾಪಿಟಲ್ ಟು ದ ಕಂಪನಿ. ಆದರೆ ಪ್ರಿಫರೆನ್ಸ್ ಶೇರ್ಸ್ ಅಂತ ಏನಕ್ಕೆ ಕರೀತಾರೆ ಅಂತಂದರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಪ್ರಿಫರೆನ್ಷಿಯಲ್ ರೈಟ್ಸ್ ಇದೆ. ಏನು ಈ ಪ್ರಿಫರೆನ್ಷಿಯಲ್ ರೈಟ್ಸ್ ಅಂತಂದರೆ, ಯಾವಾಗ ನೀವು ಕಂಪನಿಯಲ್ಲಿ 1 ವರ್ಷ ಪೂರ ಬಿಸ್ನೆಸ್ ಮಾಡಿದ ದುಡ್ಡಿಂದ ಪ್ರಾಫಿಟ್ ಬಂದಿರುತ್ತೆ, ಆ ಪ್ರಾಫಿಟ್ನ ನೀವು ಯಾವಾಗ ಶೇರ್ ಹೋಲ್ಡರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಆ ಡಿಸ್ಟ್ರಿಬ್ಯೂಟ್ ಮಾಡೋ ಡಿವಿಡೆಂಟ್ ಏನಿದೆ ಅದರಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಫಸ್ಟ್ ದುಡ್ಡು ಕೊಡಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಫಸ್ಟ್ ದುಡ್ಡು ಕೊಟ್ಟ ಮೇಲೆ ಇನ್ನು ಉಳಿದಿರೋ ದುಡ್ಡಲ್ಲಿ ಆರ್ಡಿನರಿ ಶೇರ್ ಹೋಲ್ಡರ್ಸ್ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಒಂದು ರೈಟ್ಸ್ ಎಕ್ಸ್ಟ್ರಾ ಇದೆ, ಏನಂತ, ಡಿವಿಡೆಂಡ್ ನಮಗೆ ಕೊಡಬೇಕು ಅಂತ. ಇದೇ ಥರ ಇನ್ನೂ ಒಂದು ರೈಟ್ ಇದೆ, ಏನಂತಂದರೆ ಕಂಪನಿನ ಕ್ಲೋಸ್ ಮಾಡಬೇಕಾದ್ರೆ ನೀವು ಅವರಿಗೆ ಫಸ್ಟ್ ದುಡ್ಡು ಕೊಡಬೇಕು. ಸೊ ರೀಪೇಮೆಂಟ್ ಆಫ್ ಕ್ಯಾಪಿಟಲ್ಲು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೂ ಮೊದಲು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಕೊಡಬೇಕು, ಇನ್ನು ಉಳಿದ್ರೆ ಅದನ್ನು ನೆಕ್ಸ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕು. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಸ್ ದ ಕ್ಯಾಪಿಟಲ್ ಆಫ್ ದ ಕಂಪನಿ ವಿಚ್ ಹ್ಯಾಸ್ ಪ್ರಿಫರೆನ್ಷಿಯಲ್ ರೈಟ್ಸ್. ಯಾವುದರಲ್ಲಿ? ಡಿವಿಡೆಂಡ್ಸಲ್ಲಿ ಮತ್ತು ರೀಪೇಮೆಂಟ್ ಆಫ್ ಕ್ಯಾಪಿಟಲಲ್ಲಿ. ನೆಕ್ಸ್ಟ್, ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್.
ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ಸಲ್ಲಿ ಟೈಪ್ಸ್ ಯಾವ್ಯಾವ ಥರ ಟೈಪ್ಸ್ ಇದೆ ಅಂತ. ಒಂದು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್, ಇದೇ ನಾವು ಡಿಸ್ಕಸ್ ಮಾಡ್ತಿರೋ ಅಂಥದ್ದು. ಇಷ್ಟು ವರ್ಷಗಳಲ್ಲಿ ನೀವು ದುಡ್ಡನ್ನು ವಾಪಸ್ ಕೊಡಬೇಕು ಅಂತ ಇಶ್ಯೂ ಮಾಡಿದ್ರೆ ಅದನ್ನು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಸೊ ಇರ್ರಿಡೀಮಬಲ್ ಏನಾಗುತ್ತೆ, ಯಾವುದನ್ನು ಮೆನ್ಷನ್ ಮಾಡಿರಲ್ಲ, ಎಷ್ಟು ವರ್ಷದ ಬೇಕಾರೋ ನೀವು ಕ್ಯಾಪಿಟಲ್ ಇಟ್ಕೋಬೋದು, ಇಲ್ಲ ಅದನ್ನು ವೈಂಡ್ ಅಪ್ ಆಗೋವರೆಗೂ ಇಟ್ಕೋಬೋದು. ಅಂದರೆ ಅದನ್ನು ನಾವು ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಸೊ ರಿಡೀಮಬಲ್, ಇರ್ರಿಡೀಮಬಲ್. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಈ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸಲ್ಲಿ ಏನಾಗುತ್ತೆ ಅಂತಂದರೆ, ಡಿವಿಡೆಂಟ್ನ ನಾವು ಏನು ಕೊಡ್ತೀವಿ ಈ ವರ್ಷ, ಡಿವಿಡೆಂಟ್ ಬರಲಿಲ್ಲ, ಪ್ರಾಫಿಟ್ ಬರಲಿಲ್ಲ ಅಂದ್ಕೊಳ್ಳಿ. ಪ್ರಾಫಿಟ್ ಬರಲಿಲ್ಲ ಅಂದಾಗ ನಾವು ಡಿವಿಡೆಂಟ್ ಕೊಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ವರ್ಷಕ್ಕೆ ಹೋಗ್ತೀವಿ, ನೆಕ್ಸ್ಟ್ ವರ್ಷ ಪ್ರಾಫಿಟ್ ಬರುತ್ತೆ. ಆದರೆ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಯಿತು ಅಂದರೆ ಅದ್ರ ಹಿಂದಿನ ವರ್ಷ ಬಂದಿರೋ ಪ್ರಾಫಿಟ್ಗೆ ಅವ್ರಿಗೆ ಎಷ್ಟು ಕೊಡಬೇಕಿತ್ತೋ ಡಿವಿಡೆಂಟು ಅದನ್ನೂ ಕೊಡಬೇಕು, ಇನ್ನು ನೆಕ್ಸ್ಟ್ ವರ್ಷದ್ದು ಕೊಡಬೇಕು. ಸೊ ಲಾಸ್ಟ್ ಇಯರ್ದನ್ನು ಯಾವಾಗ ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀವಿ, ಅಂದರೆ ಯಾವಾಗ ಪ್ರಾಫಿಟ್ ಬಂದಿಲ್ಲ ಅದನ್ನು ಸೇರಿಸಿ ಯಾವಾಗ ಪ್ರಾಫಿಟ್ ಬಂದಾಗ ಕೊಡ್ತೀವೋ ಅದನ್ನು ನಾವು ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತೀವಿ. ಈ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ, ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಆ ವರ್ಷ ಪ್ರಾಫಿಟ್ ಬರಲಿಲ್ಲ, ಶೇರ್ ಹೋಲ್ಡರ್ಸಿಗೂ, ಆರ್ಡಿನರಿ ಶೇರ್ ಹೋಲ್ಡರ್ಸ್ಗೂ ಇಲ್ಲ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ ದುಡ್ಡಿಲ್ಲ. ನೆಕ್ಸ್ಟ್ ಇಯರ್ ಪ್ರಾಫಿಟ್ ಬಂತಾ, ಆ ವರ್ಷಕ್ಕೆ ಎಷ್ಟು ಕೊಡಬೇಕೋ ಅಷ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡ್ತಾರೆ, ಇನ್ನು ಉಳಿದಿದ್ದು ಆರ್ಡಿನರಿ ಶೇರ್ ಹೋಲ್ಡರ್ಸ್ ಕೊಡ್ತಾರೆ. ಸೊ ಹಿಂದಿನ ವರ್ಷದನ್ನು ಕೇಳೋಕ್ಕಾಗಲ್ಲ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ನೆಕ್ಸ್ಟ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್. ಇಲ್ಲಿ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತಲೂ ಇಶ್ಯೂ ಮಾಡ್ತಾರೆ. ಏನಂತಂದರೆ, ಹೆಚ್ಚಿಗೆ ಪ್ರಾಫಿಟ್ ಬಂತು ಅಂತಂದರೆ ಕಂಪ್ನಿಯಲ್ಲಿ ಅವರು ನಮಗೆ ಎಕ್ಸ್ಟ್ರಾ ದುಡ್ಡು ಕೊಡಬಹುದು, ನಮ್ಗೆ ಎಕ್ಸ್ಟ್ರಾ ಡಿವಿಡೆಂಟ್ ಕೊಡಬಹುದು ಅಂತ ಕೇಳೋ ರೈಟ್ಸ್ ಕೊಡುತ್ತೆ. ಅಂಥ ಶೇರ್ಸ್ನ ನಾವು ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್. ಸೊ ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸಲ್ಲಿ ಏನಾಗುತ್ತೆ ಅಂದರೆ, ಈಗ 9% ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿರ್ತೀವಿ, ಅವ್ರಿಗೆ ಎಷ್ಟೇ ಪ್ರಾಫಿಟ್ ಜಾಸ್ತಿ ಬರಲಿ 9%ಏ ಕೊಡಬೇಕು, ಜಾಸ್ತಿ ಕೊಡೋಕೆ ಬರಲ್ಲ. ಅದು ಸ್ಪೆಸಿಫೈಡ್ ಆಗಿರುತ್ತೆ, ನಾನ್ ಪಾರ್ಟಿಸಿಪೇಟಿಂಗ್ ಪ್ರಿಫರೆನ್ಸ್ ಶೇರ್ಸ್. ನೆಕ್ಸ್ಟು ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್. ಸೊ ಇಲ್ಲಿ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಕನ್ವರ್ಟ್ ಮಾಡೋ ಆಪ್ಷನ್ ಇರುತ್ತೆ ಪ್ರಿಫರೆನ್ಸ್ ಶೇರ್ಸ್ನ. ಯಾವುದಕ್ಕೆ? ಈಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡೋ ಆಪ್ಷನ್ ಇರುತ್ತೆ. ಅದನ್ನು ಆ ಶೇರ್ಸ್ ಕೊಡಬೇಕಾದ್ರೆ ಶೇರ್ ಸರ್ಟಿಫಿಕೇಟಲ್ಲೇ ಮೆನ್ಷನ್ ಮಾಡಿರ್ತಾರೆ, ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ. ಇದನ್ನು ಒಂದಿಷ್ಟು ವರ್ಷ ಆದಮೇಲೆ ನಾವು ಪ್ರಿಫರೆನ್ಸ್ ಶೇರ್ಸ್ ಆಗಿ, ಈಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ. ಸೊ ನಾನ್ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದರೆ, ಆ ನಾನ್ ಕನ್ವರ್ಟಬಲ್ ಪ್ರಿಫರೆನ್ಸ್ ಶೇರ್ಸು ಯಾವಾಗ ಇಶ್ಯೂ ಮಾಡಿರ್ತೀರೋ ಅಲ್ಲಿಂದ ನಿಮಗೆ ಲಾಸ್ಟ್ ಕಂಪ್ನಿ ಅದು ದುಡ್ಡು ವಾಪಸ್ ಕೊಡೋವರೆಗಾಗ್ಬೋದು ಅಥವಾ ಕಂಪ್ನಿ ಕ್ಲೋಸರ್ ಟೈಮ್ ಆಗ್ಬೋದು, ಅಲ್ಲಿವರೆಗೂ ಅವರಿಗೆ ಆ ಶೇರ್ಸ್ನ ಪ್ರಿಫರೆನ್ಸ್ ಶೇರ್ಸ್ ಆಗಿ ಇಟ್ಕೋಬೇಕು. ಸೊ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್. ಇದಿಷ್ಟು ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ನೆಕ್ಸ್ಟ್ ನೋಡೋಣ, ಕಂಡೀಷನ್ಸ್ ಫಾರ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್. ಈ ಪ್ರಿಫರೆನ್ಸ್ ಶೇರ್ಸ್ನ ವಾಪಸ್ ಕೊಡಬೇಕು, ಅದರದ್ದು ಏನೇನು ಕಂಡೀಷನ್ ಇದೆ, ಕಂಪನೀಸ್ ಆ್ಯಕ್ಟ್ 55 ಸೆಕ್ಷನ್ 55ಅಲ್ಲಿ ಏನೇನು ಹೇಳಿದ್ದಾನೆ ಅಂತ. ಫಸ್ಟ್ ಒನ್ನು, ನೋ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್. ಇದು ಆಗಲೇ ನಾನು ಹೇಳಿದೆ, ಯಾರು ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ನ ಕಂಪ್ನಿ ಆ್ಯಕ್ಟ್ 2013 ಅಥವಾ ಕಂಪ್ನೀಸ್ ಆ್ಯಕ್ಟ್ 1956 ಪ್ರಕಾರ ರಿಜಿಸ್ಟರ್ ಮಾಡಿರೋಂಥ ಯಾವುದೇ ಕಂಪ್ನಿ ಆಗಿರ್ಬೋದು, ಅವರು ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡೋಕ್ಕೆ ಬರಲ್ಲ. ನೆಕ್ಸ್ಟ್, ಸೊ ಈಗ ರಿಡೀಮ್ ಮಾಡಬೇಕು, ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸೇ ಆಗಬೇಕು ಅಂದರೆ ಎಷ್ಟು ಟೈಮ್ ಡ್ಯೂರೇಷನ್ ಅಂತ ಬೇಕು. ಸೊ ಪ್ರಿಫರೆನ್ಸ್ ಶೇರ್ಸು ರಿಡೀಮ್ ವಿತಿನ್ 20 ಇಯರ್ಸ್ ಅಂತ ಹೇಳ್ತಾನೆ. ಸೊ ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿದ್ರೆ 20 ವರ್ಷದ ಒಳಗಡೆ ಅವ್ರಿಗೆ ದುಡ್ಡನ್ನ ವಾಪಸ್ ಕೊಡಬೇಕು, 20 ವರ್ಷಕ್ಕಿಂತ ದಾಟಂಗಿಲ್ಲ. ಹಾಗಿದ್ರೆ 5 ವರ್ಷಕ್ಕೆ ವಾಪಸ್ ಕೊಡ್ಬೋದಾ, 10 ವರ್ಷಕ್ಕೆ ವಾಪಸ್ ಕೊಡ್ಬೋದಾ? ಕೊಡ್ಬೋದು, ವಿತಿನ್ 20 ಇಯರ್ಸ್ ಅಂತ ಹೇಳಿದ್ದಾನೆ. 20th ಇಯರ್ ಒಳಗಡೆ ನೀವು ಪೇ ಮಾಡಬೇಕು. ಈ ಕಂಡೀಷನ್ಗೆ ಎಕ್ಸೆಪ್ಷನ್ ಇದೆ. ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅಂದರೆ ರೋಡು, ಬ್ರಿಡ್ಜಸ್ಸು, ಈ ಥರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿರುತ್ತೆ. ಆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡೋರಿಗೆ ಪ್ರಿಫರೆನ್ಸ್ ಶೇರ್ಸ್ಗೆ ಸ್ವಲ್ಪ ಟೈಮ್ ಡ್ಯೂರೇಷನ್ ಜಾಸ್ತಿ ಕೊಡ್ತಾರೆ. ಅದು 30 ಇಯರ್ಸ್ ಇರುತ್ತೆ ಅವರಿಗೆ ಟೈಮ್ ಡ್ಯೂರೇಷನ್ನು. ಮಿಕ್ಕಿದ ಎಲ್ಲ ಕಂಪ್ನಿಗಳಿಗೂ 20 ಇಯರ್ಸ್ ಇದೆ. ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನಡೆಸೋರಿಗೆ ಮಾತ್ರ 30 ಇಯರ್ಸ್ ಇದೆ. ಆದರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅವರು 10% ಮಿನಿಮಮ್ 21st ಇಯರ್ಗೆ ಕೊಡಬೇಕು. ಅಂದರೆ 20 ವರ್ಷ ಆಗಿ 21ನೇ ವರ್ಷಕ್ಕೆ
ಅವ್ರೇನು ಮಾಡಬೇಕು ಅಂದರೆ ಮಿನಿಮಮ್ 10% ಆದರೂ ದುಡ್ಡನ್ನ ವಾಪಸ್ ಕೊಡಬೇಕು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ. ಇನ್ನು ಮಿಕ್ಕಿದ್ದನ್ನ ಬೇಕಿದ್ರೆ ಅವ್ರು ಆದಂಗೆ ಇನ್ನು 30 ಇಯರ್ಸಲ್ಲಿ ಕೊಟ್ಕೋಬೋದು. ಆದರೆ ಮಿನಿಮಮ್ 10% ಆದರೂ ಕೊಟ್ಟಿರಬೇಕು. ಇದು ಟೈಮ್ ಲಿಮಿಟ್ಗೆ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟು, ಫುಲ್ಲಿ ಪೇಯ್ಡ್ ಶೇರ್ಸ್ ಆರ್ ರಿಡೀಮ್ಡ್ ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಶೇರ್ಸ್ ಏನಿದೆ ನಿಮಗೆ ರಿಡೀಮ್ ಮಾಡಬೇಕು ಅಂತಂದರೆ ಪಾರ್ಟ್ಲಿ ಪೇಯ್ಡ್ ಶೇರ್ಸ್ ಆಗಿರಬಾರ್ದು, ಫುಲ್ಲಿ ಪೇಯ್ಡ್ ಆಗಿರಬೇಕು. ಅಂದರೆ ಅಪ್ಲಿಕೇಶನ್ನು ಅಲಾಟ್ಮೆಂಟ್ ಮಾಡಿದ್ದೀರಾ, ಯಾವುದು ಕಾಲ್ ಮನಿ ಇನ್ನೂ ಕಲೆಕ್ಟ್ ಆಗಿಲ್ಲ, 10 ರೂಪಾಯಿ ಶೇರಲ್ಲಿ 6 ರೂಪಾಯಿ ಕಲೆಕ್ಟ್ ಆಗಿದೆ, ಇನ್ನೂ 4 ರೂಪಾಯಿ ಕಲೆಕ್ಟ್ ಆಗಿಲ್ಲ ಅಂದರೆ ಅದು ಪಾರ್ಟ್ಲಿ ಪೇಯ್ಡ್ ಶೇರ್. ಅಂಥ ಶೇರ್ನ ನೀವು ರಿಡೀಮ್ ಮಾಡೋಕ್ಕೆ ಬರೋಲ್ಲ. ಪೂರಾ ದುಡ್ಡು ಕಲೆಕ್ಟ್ ಮಾಡಬೇಕು, ಆಮೇಲೆ ರಿಡೀಮ್ ಮಾಡಬೇಕು. ಅದೇ ಆಪ್ಷನ್ ಇರೋವಂಥದ್ದು. ನೆಕ್ಸ್ಟ್ ಕಂಡೀಷನ್ಸಲ್ಲೇ ಕಂಟಿನ್ಯೂಯೇಷನ್ನು. ಇನ್ನು ಈಗ ಬಂದಿರೋ ರಿಡೀಮ್ ಮಾಡಬೇಕು, ಈಗ 20 ವರ್ಷ ಆಯಿತು, 30 ವರ್ಷ ಆಯಿತು, ದುಡ್ಡನ್ನ ವಾಪಸ್ ಕೊಡಬೇಕು ಅಂದರೆ ಯಾವುದರಿಂದ ನಾವು ದುಡ್ಡನ್ನ ಕೊಡಬೇಕು ಅನ್ನೋ ಕ್ವೆಶ್ಚನ್ ಬರುತ್ತೆ. ಕೊಡಬೇಕು ಅಂತಂದಾಗ ರೂಲ್ ಮಾಡಿದ್ದಾರೆ, ಏನಂತಂದರೆ ಇಂಥ ದುಡ್ಡನ್ನು ಇಂಥದ್ರಿಂದನೇ ಕೊಡಬೇಕು ಅಂತ. ಇಲ್ಲಿ ಕಂಪ್ನೀಸ್ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ 55 ಸೆಕ್ಷನ್ನು, ರಿಡೀಮ್ ಮಾಡಬೇಕು ಅಂತಂದರೆ ದುಡ್ಡನ್ನ ವಾಪಸ್ ಕೊಡಬೇಕು ಅಂತಂದರೆ ಕ್ಯಾಪಿಟಲ್ ಪೋರ್ಷನ್, ಅಂದರೆ ಒಂದು 5 ಲಕ್ಷ ದುಡ್ಡು ಇಸ್ಕೊಂಡಿದ್ದೀರಾ, 5 ಲಕ್ಷ ವಾಪಸ್ ಕೊಡಬೇಕು ಅಂತಂದರೆ ಅದನ್ನು ಯು ಹ್ಯಾವ್ ಟು ಗಿವ್ ಔಟ್ ಆಫ್ ಪ್ರಾಫಿಟ್ಸ್. ನೀವು ಪ್ರಾಫಿಟ್ ಮಾಡಿರಬೇಕು, ಆ ಪ್ರಾಫಿಟಿಂದನೇ ಕೊಡಬೇಕು. ಆ ಪ್ರಾಫಿಟ್ನ ನೀವು ವರ್ಷ ಜನರಲ್ ರಿಸರ್ವ್ ಅಥವಾ ಫ್ರೀ ರಿಸರ್ವ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ಆ ರಿಸರ್ವ್ಸಿಂದನೂ ಬೇಕಿದ್ರೆ ದುಡ್ಡು ಎತ್ತು ಕೊಡ್ಬೋದು ಅಂತ ಹೇಳಿದ್ದಾರೆ. ಅಥವಾ ಔಟ್ ಆಫ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್, ಸೊ ಇಲ್ಲಿ ಹೊಸ ಶೇರ್ಸ್ನ ಇಶ್ಯೂ ಮಾಡು ಕೊಡ್ಬೋದು. ಸೊ ಪ್ರಾಫಿಟ್ಸ್ ಅವೈಲಬಲ್ ಫಾರ್ ಡಿವಿಡೆಂಟ್, ಅದು ಏನು ಡಿವಿಡೆಂಟ್ಗೆ ಅಂತ ನಾವು ದುಡ್ಡು ಇಟ್ಟಿರ್ತೀವಿ ಅಥವಾ ಜನರಲ್ ರಿಸರ್ವಲ್ಲಿ ದುಡ್ಡು ಇಟ್ಟಿರ್ತೀವಿ, ಆ ದುಡ್ಡನ್ನು ಕೊಡ್ಬೋದು. ಇಲ್ಲ ಔಟ್ ಆಫ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್, ಹೊಸದಾಗಿ ನೀವು ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿ ಆ ಈಕ್ವಿಟಿ ಶೇರಿಂದ ಕಲೆಕ್ಟ್ ಮಾಡಿರೋ ದುಡ್ಡು ಏನಿದೆ ಅದರಿಂದ ನೀವು ರಿಡೀಮ್ ಮಾಡ್ಬೋದು. ಸೊ ನೀವೀಗ ಕ್ವೆಶ್ಚನ್ ಕೇಳ್ಬೋದು, ಸರ್ ಬರೀ ಪ್ರಾಫಿಟ್ಸಲ್ಲೇ ಕೊಡ್ಬೋದಾ? ಕೊಡ್ಬೋದು. ಬರೀ ಫ್ರೆಶ್ ಇಶ್ಯೂ ಆಫ್ ಶೇರ್ಸಲ್ಲೇ ಕೊಡ್ಬೋದು. ಸರ್ ಎರಡೂ ಮಿಕ್ಸ್ ಮಾಡಿ ಕೊಡ್ಬೋದು. ಎಲ್ಲ ಆಪ್ಷನ್ನು ಇದೆ. ಸೊ 2 ಪೇಮೆಂಟ್ ಮಾಡ್ಬೋದು. ಅದರಲ್ಲಿ ನಿಮಗೆ ಒಂದು ಸಿಂಗಲ್ಲೇ ಪೇಮೆಂಟ್ ಮಾಡ್ಬೋದು ಅಥವಾ 2 ಕಾಂಬಿನೇಷನಲ್ಲಿ ಕೊಡ್ಬೋದು. ಇದು ಕ್ಯಾಪಿಟಲ್ ಪೋರ್ಷನ್. ಇನ್ನು ಪ್ರೀಮಿಯಂ ಪೋರ್ಷನ್ ಅಂತಂದರೆ ವಾಪಸ್ ಕೊಡಬೇಕಾದ್ರೆ ಪ್ರಿಫರೆನ್ಸ್ ಶೇರ್ಸ್ನ ಅವರಿಗೆ 10% ವಾಪಸ್ ಎಕ್ಸ್ಟ್ರಾ ಶೇರ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ನೀವು ಕಲ್ತಿದ್ದೀರಲ್ಲ ಪ್ರೀಮಿಯಮ್ಮು, ಆ ಪ್ರೀಮಿಯಮ್ ಏನು ಅಂತಂದರೆ ಫಸ್ಟು ಶೇರ್ಸ್ನ ಕಲೆಕ್ಟ್ ಮಾಡ್ಕೋಬೇಕಾದ್ರೆ, ಇಲ್ಲಿ ನಾವು ರಿಡೀಮ್ ವಾಪಸ್ ಕೊಡಬೇಕಾದ್ರೆ ಅವ್ರಿಗೇನು ಪ್ರೀಮಿಯಂ ಪೋರ್ಷನ್ನ ನಿಮಗೆ ಈಗ 5 ಲಕ್ಷ ಇದೆ, 10% ಎಕ್ಸ್ಟ್ರಾ ಶೇರ್ಸ್ ಕೊಡ್ತೀವಿ ಅಂದರೆ 5,50,000 ಪ್ರೀಮಿಯಮ್ ಎಕ್ಸ್ಟ್ರಾ ಶೇರ್ಸ್ ಕೊಡ್ತೀವಿ. ಈ 50,000 ಪ್ರೀಮಿಯಮ್ ಇದೆಯಲ್ಲ ಅದನ್ನು ನೀವು ಯಾವುದ್ರಲ್ಲಿ ಕೊಡಬೇಕು? ರಿಡೀಮ್ಡ್ ಔಟ್ ಆಫ್ ಪ್ರಾಫಿಟ್ಸ್. ಸೊ ಇದನ್ನು ನಾವು ಪ್ರಾಫಿಟ್ಸಲ್ಲೇ ಕೊಡಬೇಕು. ಆರ್ ಔಟ್ ಆಫ್ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್. ಸೆಕ್ಯೂರಿಟೀಸ್ ಪ್ರೀಮಿಯಮಲ್ಲಿ ಏನಾದರೂ ದುಡ್ಡಿದ್ರೆ ಆ ದುಡ್ಡಿಂದ ನೀವು ಕೊಡಬಹುದು. ಇದು 2ರಿಂದನೇ ಕೊಡೋಕ್ಕಾಗೋದು. ಸೊ ಇಲ್ಲಿ ಪ್ರೀಮಿಯಂ ಪೋರ್ಷನ್ನ ನೀವು ಶೇರ್ಸ್ ಇಶ್ಯೂ ಮಾಡಿ ಕೊಡೋಕ್ಕೆ ಬರಲ್ಲ. ನೀವು ಐದರ್ ಪ್ರಾಫಿಟ್ಸ್ ಇರಬೇಕು, ಸೆಕ್ಯೂರಿಟೀಸ್ ಪ್ರೀಮಿಯಮ್ ಇರಬೇಕು. ಇವೆರಡು ಇದ್ದರೆ ಪ್ರೀಮಿಯಮ್ ಕೊಡ್ಬೋದು. ಈ 2ರಲ್ಲೂ ದುಡ್ಡಿಲ್ಲ ಅಂತಂದರೆ ನಿಮಗೆ ಪ್ರೀಮಿಯಮ್ ಕೊಡೋಕ್ಕೆ ಬರಲ್ಲ. ನೆಕ್ಸ್ಟ್ ಪಾರ್ಟ್, ಪ್ರೊಸೀಡ್ಸ್ ಆಫ್ ಇಶ್ಯೂ ಆಫ್ ಡಿಬೆಂಚರ್ ಕೆನಾಟ್ ಬಿ ಯೂಟಿಲೈಸ್ಡ್ ಫಾರ್ ರಿಡಮ್ಷನ್. ಸೊ ನೀವು ಶೇರ್ಸ್ ಇಶ್ಯೂ ಮಾಡಲ್ಲ ಸರ್, ನಾನೇನು ಮಾಡ್ತೀನಿ ಡಿಬೆಂಚರ್ ಇಶ್ಯೂ ಮಾಡಿಬಿಡ್ತೀನಿ, ಅದರಲ್ಲಿ ಬಂದಿರೋ ದುಡ್ಡೇ ಕೊಡ್ತೀನಿ, ಪ್ರಾವಿಷನ್ ಇಲ್ಲ. ಯಾಕೆ? ಇಲ್ಲಿ ನೀವು ಬ್ಯಾಲೆನ್ಸ್ ಶೀಟ್ನ ಜ್ಞಾಪಕದಲ್ಲಿ ಇಟ್ಕೊಂಡಿರಿ. ಶೇರ್ಸ್ ಅಂತಂದರೆ ಓನರ್ಶಿಪ್ಪು, ಡೆಟ್ ಅಂದರೆ ಡಿಬೆಂಚರ್ಸ್ ಅಂದರೆ ಸಾಲ. ಓನರ್ಸಲ್ಲಿ ಈಗ ಈಕ್ವಿಟಿ ಶೇರು ಪ್ರಿಫರೆನ್ಸ್ ಶೇರ್ಸು ಎರಡೂ ಶೇರ್ಸೇ ಆಗಿರೋದ್ರಿಂದ ಶೇರ್ಸ್ ಟು ಶೇರ್ಸ್ ಈಕ್ವಿಟಿ ಶೇರ್ ಇಶ್ಯೂ ಮಾಡೋದ್ರಿಂದ ಶೇರ್ ಕ್ಯಾಪಿಟಲ್ ಅಷ್ಟೇ ಇರುತ್ತೆ, ಏನೂ ಡಿಫ್ರೆನ್ಸ್ ಆಗಲ್ಲ. ಅದೇ ಈಕ್ವಿಟಿ ಶೇರ್ನ ಕಮ್ಮಿ ಮಾಡಿ ಡಿಬೆಂಚರ್ನ ಜಾಸ್ತಿ ಮಾಡಿದ್ರೆ ಕಂಪ್ನಿಗೆ ಸಾಲ ಜಾಸ್ತಿ ಆಗುತ್ತೆ. ಹಾಗಾಗಿ ಇದು ಮಿಕ್ಕಿದವ್ರು ಎಲ್ರಿಗೂ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಡಿಬೆಂಚರ್ನ ನೀವು ಇಶ್ಯೂ ಮಾಡಿ ಆ ಡಿಬೆಂಚರ್ನ ನೀವೇನು ಮಾಡಬೇಕು, ಆ ಡಿಬೆಂಚರಿಂದ ನೀವು ಕ್ಯಾಪಿಟಲ್ ಪೋರ್ಷನ್ನ ರಿಡೀಮ್ ಮಾಡೋಕ್ಕೆ ಬರಲ್ಲ. ಆದರೆ ದುಡ್ಡು ಶಾರ್ಟೇಜ್ ಆದರೆ ಡಿಬೆಂಚರಿಂದ ತೊಗೋಬೇಕು. ಬಟ್ ನಿಮಗೆ ಫಸ್ಟು ಕ್ಯಾಪಿಟಲ್ ಪೋರ್ಷನಲ್ಲಿ ಅಷ್ಟು ದುಡ್ಡು ಇರಬೇಕು. ಅದು ನಿಮಗೆ ಪ್ರಾಬ್ಲಮ್ ಬಂದಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್. ಸೊ ಇಲ್ಲಿ ಒಂದು ರಿಸರ್ವ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್ ಒನ್, ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್. ಸೊ ಇಲ್ಲಿ
ನಿಮ್ಮ ಪ್ರಾಫಿಟ್ಸಿಂದ ನೀವು ಎಷ್ಟು ದುಡ್ಡನ್ನು ಎತ್ಕೊಡ್ತೀರಾ ಕ್ಯಾಪಿಟಲ್ ಪೋರ್ಷನ್ನ ಪೇ ಮಾಡೋದಕ್ಕೆ, ಫಸ್ಟ್ ಪಾಯಿಂಟಲ್ಲಿ ಇದೆಯಲ್ಲ, ಅಲ್ಲಿ ನೀವು ಎಷ್ಟು ದುಡ್ಡನ್ನು ವಾಪಸ್ ಕೊಡೋದಕ್ಕೆ ಅಂತ ಎತ್ತಿಡ್ತೀರಾ, ಅಷ್ಟು ದುಡ್ಡನ್ನು ನೀವೇನು ಮಾಡಬೇಕು, ಪ್ರಾಫಿಟ್ಸಿಂದ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಅಂತ ಒಂದು ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಏನಂತಂದರೆ ಈ ಪ್ರಾಫಿಟ್ಸ್ನ ನಾವು ಕಮ್ಮಿ ಮಾಡ್ತಾಯಿದ್ದೀವಿ, ಈ ಪ್ರಾಫಿಟ್ಸ್ನ ಕಮ್ಮಿ ಮಾಡ್ತೀವಿ, ಇದನ್ನೇನು ಮಾಡ್ತೀವಿ, ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟಿಗೆ ತೊಗೊಳ್ತೀವಿ. ಈ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರೋ ದುಡ್ಡನ್ನು ಹೇಗೆ ಯುಟಿಲೈಸ್ ಮಾಡಬೇಕು ಅನ್ನೋದನ್ನು ಇದೇ ಚಾಪ್ಟ್ರಲ್ಲಿ ಮುಂದೆ ಬರುತ್ತೆ, ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಪ್ರಾಫಿಟ್ಸು, ದಟ್ ಈಸ್ ಜನರಲ್ ರಿಸರ್ವ್, ಫ್ರೀ ರಿಸರ್ವ್ಸ್ ಏನಿದೆ, ಅದರಲ್ಲಿ ನೀವು ಎಷ್ಟು ಕ್ಯಾಪಿಟಲ್ ಪೋರ್ಷನ್ ಕೊಡ್ತೀರಾ, ಆ ಕೊಡೋ ಪೋರ್ಷನ್ನ ನೀವು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೆಕ್ಸ್ಟ್ ಅಕೌಂಟಿಂಗ್ ಎಂಟ್ರೀಸ್ ಏನೇನಿದೆ ಅಂತ ನೋಡೋಣ. ಸಿಂಪಲ್ ಎಂಟ್ರೀಸ್ ಇದೆ. ವೆನ್ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಪಾರ್, ಸೊ ನಿಮಗೆ ಈಗ ರಿಡಮ್ಷನ್ ಟೈಮಿಗೆ ಬಂದಿದ್ದೀರಾ, ನೀವೇನು ಮಾಡ್ತೀರಾ, ಕ್ಯಾಪಿಟಲ್ ಪೋರ್ಷನ್ ಕೊಡಬೇಕು ಅಂದಾಗ ನಿಮ್ಗೆ ಐದರ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಮಾಡ್ಬೋದು ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತೀರಾ, ಶೇರ್ಸೇ ಇಶ್ಯೂ ಮಾಡ್ತೀರಾ. ಶೇರ್ ಇಶ್ಯೂ ಮಾಡಿದಾಗ ಏನು ಎಂಟ್ರಿ ಆಗುತ್ತೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಇದು ನೀವು ಆಲ್ರೆಡಿ ಇಶ್ಯೂ ಆಫ್ ಶೇರ್ಸಲ್ಲಿ ಓದಿದ್ದೀರಲ್ಲ, ಅದೇ ಎಂಟ್ರೀಸ್ ಆಲ್ಮೋಸ್ಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ವೆನ್ ನ್ಯೂ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಪ್ರೀಮಿಯಮ್, ಹೊಸ ಶೇರ್ಸ್ನ ನೀವು ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಬರುತ್ತೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಅದು ಆಲ್ರೆಡಿ ಇತ್ತು, ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್, ಒಂದು ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಸೊ ಪ್ರೀಮಿಯಮಲ್ಲಿ ನೀವು ಶೇರ್ಸ್ನ ಇಶ್ಯೂ ಮಾಡಿದಾಗ ಒಂದು ಎಕ್ಸ್ಟ್ರಾ ಪಾರ್ಟ್ ಬರುತ್ತೆ, ದಟ್ ಈಸ್ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್. ನೆಕ್ಸ್ಟ್ ವೆನ್ ಪ್ರಿಫರೆನ್ಸ್ ಶೇರ್ಸ್ ಆರ್ ರಿಡೀಮ್ಡ್ ಆಟ್ ಪಾರ್, ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸು ಅವ್ರದ್ದು ಏನೀಗ 5 ಲಕ್ಷ ಕೊಟ್ಟಿದ್ದಾರೆ ಅಂದರೆ 5 ಲಕ್ಷನೇ ನೀವು ರೀಪೇ ಮಾಡ್ತಾಯಿದ್ದೀರಾ. ರೀಪೇ ಮಾಡಬೇಕು ಅಂದರೆ ಫಸ್ಟ್ ನೀವೇನು ಮಾಡಬೇಕು, ಶೇರ್ ಕ್ಯಾಪಿಟಲಲ್ಲಿ ಇರೋದನ್ನು ಶೇರ್ ಹೋಲ್ಡರ್ಸ್ ಹೆಸರು ಯಾರ್ಯಾರು ಕೊಡಬೇಕು ಅನ್ನೋ ಅವ್ರ ಹೆಸರಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ತೀರಾ. ದಟ್ ಈಸ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ಇದು ನಿಮಗೆ ಕ್ಯಾಪಿಟಲ್ ಅಕೌಂಟ್ ಇದೆ, ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಯಾರ್ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ ಅವ್ರ ಹೆಸರಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ವೆನ್ ಪ್ರಿಫರೆನ್ಸ್ ಶೇರ್ಸ್ ಆರ್ ರಿಡೀಮ್ಡ್ ಅಟ್ ಪ್ರೀಮಿಯಮ್, ಸೊ ಪ್ರೀಮಿಯಮಲ್ಲಿ ಇನ್ನೂ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ, 5,50,000 ಕೊಡ್ತೀವಿ ಅಂತಂದಾಗ ನಿಮ್ಗೇನಾಗುತ್ತೆ, ಇಲ್ಲಿ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ಸೊ ಕ್ಯಾಪಿಟಲಲ್ಲಿ 5 ಲಕ್ಷ ಇದೆ, ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಲ್ಲೊಂದು 50,000 ಬರುತ್ತೆ. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಎಷ್ಟು ದುಡ್ಡು ಕೊಡಬೇಕಾಗತ್ತೆ, 5,50,000 ದುಡ್ಡು ಕೊಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಎಂಟ್ರಿ ಫಾರ್ ರಿಡಮ್ಷನ್ ಅಟ್ ಪ್ರೀಮಿಯಮ್. ನೆಕ್ಸ್ಟ್ ವೆನ್ ಪೇಮೆಂಟ್ ಇಸ್ ಮೇಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಈಗ ದುಡ್ಡು ಕೊಡಬೇಕು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಹಾಕ್ಕೊಂಡಿದ್ದೀರಾ, ಈಗ ಆ ಅಕೌಂಟಿಗೆ ಪೇಮೆಂಟ್ ಮಾಡ್ತೀರಾ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್, ಪೇಮೆಂಟ್ ಕೊಡ್ತೀರಾ, ಅವ್ರಿಗೆ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಎಂಟ್ರಿ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಪ್ರೀಮಿಯಮ್ ಆನ್ ರಿಡಮ್ಷನ್, ಪ್ರೀಮಿಯಮ್ ಆನ್ ರಿಡಮ್ಷನ್, ಅವ್ರಿಗೆ ಪ್ರೀಮಿಯಮ್ ಕೊಡ್ತಾ ಇದ್ದೀರಾ ಅಂತಂದರೆ ಅದಕ್ಕೊಂದು ಎಂಟ್ರಿ ಪಾಸ್ ಮಾಡ್ತೀರಾ. ಸರ್ಪ್ಲಸ್ ಅಕೌಂಟ್ ಡೆಬಿಟ್ ಟು ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್, ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೀರಾ, ಅದನ್ನ ನಾವು ಆಗಲೇ ಹೇಳಿದ್ವಿ ಸರ್ಪ್ಲಸಲ್ಲಿ ಕೊಡಬೇಕು ಅಥವಾ ಸೆಕ್ಯೂರಿಟೀಸ್ ಪ್ರೀಮಿಯಮಲ್ಲಿ ಕೊಡಬೇಕು. ಸೊ ಸರ್ಪ್ಲಸಲ್ಲಿ ಕೊಡ್ಬೋದು, ಸೆಕ್ಯೂರಿಟೀಸ್ ಪ್ರೀಮಿಯಮಲ್ಲಿ ಕೊಡ್ಬೋದು, ಅದನ್ನು ನಾವೇನು ಮಾಡ್ತೀವಿ, ಟು ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಅವ್ರಿಗೆ ಕೊಡೋ ಪ್ರೀಮಿಯಮ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಲಾಸ್ಟ್ ಒನ್ ಫಾರ್ ಟ್ರಾನ್ಸ್ಫರಿಂಗ್ ನಾಮಿನಲ್ ಅಮೌಂಟ್ ಆಫ್ ಶೇರ್ಸ್ ರಿಡೀಮ್ಡ್ ಅಟ್ ಕ್ಯಾಪಿಟಲ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್. ಸೊ ನಾನು ನಿಮ್ಗಾಗಲೇ ಹೇಳಿದೆ, ಏನು ನೀವು ಜನರಲ್ ರಿಸರ್ವು ಮತ್ತು ಸರ್ಪ್ಲಸ್ನ ಕೊಡಬೇಕು ಯಾವುದಕ್ಕೆ, ಕ್ಯಾಪಿಟಲ್ ಪೋರ್ಷನ್ಗೆ ಅಂತಿರುತ್ತೆ, ಅದನ್ನು ನೀವು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟಿಗೆ ಹಾಕೋಬೇಕು ಅಂತ. ಸೊ ಇಲ್ಲಿ ಇವೆರಡನ್ನು ನೀವು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀರಿ, ಜನರಲ್ ರಿಸರ್ವು ಮತ್ತು ಸರ್ಪ್ಲಸ್ ಅಕೌಂಟ್. ಈಗ ನೀವು ಪ್ರಾಬ್ಲಮಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ, ಇಷ್ಟು ದುಡ್ಡು ನೀವು ಜನರಲ್ ರಿಸರ್ವಿಂದ ತೊಗೊಳ್ಳಿ, ಇಷ್ಟು ದುಡ್ಡು ಸರ್ಪ್ಲಸ್ಸಿಂದ ತೊಗೊಳ್ಳಿ ಅಂತ. ನೀವು ಅಷ್ಟು ದುಡ್ಡು ತೊಗೊಳ್ತೀರಾ, ಆ ತೊಗೊಳ್ಳೋ ದುಡ್ಡನ್ನ ನೀವು ಯಾವುದಕ್ಕೆ ಹಾಕಬೇಕು, ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟಿಗೆ ಹಾಕಬೇಕು. ಈ ರಿಡಮ್ಷನ್ ರಿಸರ್ವ್ ಅಕೌಂಟಿಗೂ ಕಂಡೀಷನ್ ಇದೆ, ಏನಂತಂದರೆ ಈ ರಿಡಮ್ಷನ್ ರಿಸರ್ವ್ ಅಕೌಂಟ್ ಹಾಕಿರೋ ದುಡ್ಡನ್ನ ಬರೀ ಬೋನಸ್ ಶೇರ್ಸಿಗೆ ಇಶ್ಯೂ ಮಾಡೋದಕ್ಕೆ ಮಾತ್ರ ಬಳಸಬೇಕು ಅಂತ ಬಳಸಿದೆ. ಅದಕ್ಕೋಸ್ಕರನೇ ನಿಮ್ಗೆ ಈ ಚಾಪ್ಟ್ರಲ್ಲೇ ಕಂಟಿನ್ಯೂಯೇಷನ್ನು ಬೋನಸ್ ಶೇರ್ಸ್ ಬಗ್ಗೆ ಬರುತ್ತೆ, ಅದು ನಿಮಗೆ ನೆಕ್ಸ್ಟ್ ಸೆಷನಲ್ಲಿ ನಾನು ಥಿಯರಿನ ಎಕ್ಸ್ಪ್ಲೈನ್ ಮಾಡ್ತೀನಿ 43rd ಸೆಷನಲ್ಲಿ. ಸೊ ಇದಿಷ್ಟು ನಿಮಗೆ ಬರೋವಂಥ ಕಾನ್ಸೆಪ್ಟು ನಿಮಗೆ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸಲ್ಲಿ. ಥ್ಯಾಂಕ್ ಯು.